ಬ್ರಹ್ಮವಾರಿ ಕುಲಂ ಅವರಲ್ಲಿ ಒಂದು ವಿನಂತಿ, ಏನು ಕಟ್ಟಿ ಅವ್ರ ಕೈಯಲ್ಲಿ ಯಾವ್ಯಾವುದು ಸೆಲೆಕ್ಟ್ ಆಗಿದೆಯೋ ಅದನ್ನು ಈಗ ಆಚೆಗಡೆ ಕಳಿಸ್ತೀವಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು ಅದನ್ನು. ಮತ್ತು ಯಾರಿಗೆ ಬಹುಮಾನ ಬರಲಿ ಬೇರೆಯವರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ಬಿಟ್ಟಿದ್ದೆ ಮೊದಲನೇದಾಗಿ ಪ್ರಾರ್ಥಿಸ್ಕೊಳ್ತೀವಿ. ಇದು ಯಾವುದೇ ಉದ್ದೇಶ ಅಲ್ಲ, ನೀವು ಮಾಡುವಂಥ ದೀಪಗಳು ಮತ್ತೆ ಮತ್ತೆ ಇನ್ನೂ ವಿಜೃಂಭಣೆಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಹಕಾರ ಕೊಡ್ತಾ ಇರುವಂಥದ್ದು ಮತ್ತು ಉತ್ತೇಜನ ಕೊಡಲಿಕ್ಕೋಸ್ಕರ ಈ ಬಹುಮಾನನ ಕೊಡ್ತಾ ಇರುವಂಥದ್ದು. ಇದು ಯಾವುದೇ ಪಕ್ಷಪಾತವಿಲ್ಲ. ಇಲ್ಲಿ ಹೊಸಕೋಟೆಯವರೇ ಸೆಲೆಕ್ಟ್ ಮಾಡಿದ್ರೆ ಆ ರೀತಿ ಮಾತುಗಳು ಬರ್ಬೋದು ಅನ್ನೋ ಉದ್ದೇಶದಿಂದ ಆಚೆಗಡೆಯಿಂದ ನಾವು ಜಡ್ಜ್ಗಳನ್ನ ಕರೆಸಿ ಇವತ್ತು ಈ ಒಂದು ವೀಕ್ಷಣೆ ಮಾಡಿ ಇಂದಾನೆ ನಿಮಗೆ ಇದಾಗುತ್ತೆ. ಈಗ ಯಾವ್ದು ಅದಕ್ಕೆ ಸೆಲೆಕ್ಟ್ ಆಗಿದೆಯೋ ಅದನ್ನು ಮಾತ್ರ ನಾವೀಗ ಆಚೆಗಡೆ ಆರ್ತಿಗಳನ್ನ ಕಳಿಸ್ತೀವಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯ ಮನವಿ. ಸರಿಗ ಪುಟ್ಟ ಅವರೇ ಬರ್ಬೇಕು. ವಾಸಣ್ಣವರು ಒಳಗಡೆ ಬರ್ತಾರೆ. ವಾಸಣ್ಣವರು ವಾಸಣ್ಣವರು ದೇಶದ ಒಳಗಡೆ ಬರ್ತಾರೆ. ಕುಮಾರ ಪ್ರಸಾದ ಕೊಡೋ ಕರಿಯಪ್ಪ.
ಚಾಮರಾಜಪೇಟೆಯ ಆದಿಶಕ್ತಿ ಶ್ರೀ ಮಾರಮ್ಮ ಮತ್ತು ಸಲ್ಲಾಪುರಮ್ಮ ಮತ್ತು ಶ್ರೀ ಯಲ್ಲಮ್ಮ ಮತ್ತು ಚೌಡೇಶ್ವರಮ್ಮ ದೇವಾಲಯಕ್ಕೆ ನಮ್ಮ ಕುಲಬಾಂಧವರು ಹೆಣ್ಮಕ್ಳು ತುಂಬ ಅಚ್ಚುಕಟ್ಟಾಗಿ ಈ ಪುಷ್ಪಗಳ ದೀಪಾರಾಧನೆಯನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣೀಭೂತರು ಯಾರಪ್ಪ ಅಂದರೆ ನಮ್ಮ ಯುವಕರು ಮತ್ತು ನಮ್ಮ ಕುಲಬಾಂಧವರು. ಈ ಒಂದು ಬಹುಮಾನಗಳನ್ನು ಎಲ್ಲ ಕುಲದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ದೇವತೆಗಳನ್ನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಕಟಣೆ. ದಯವಿಟ್ಟು ಎಲ್ಲ ಸಾವಧಾನದಿಂದ ಕೇಳಬೇಕು. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅಂತ ಮಾಡಿದ್ದೇವೆ. ಪ್ರಥಮ ಬಹುಮಾನ ತಲಾ 25,000 ಇಬ್ಬರಿಗೆ ಮಾತ್ರ. ದ್ವಿತೀಯ ಬಹುಮಾನ ತಲಾ ಇಬ್ಬರಿಗೆ ಮಾತ್ರ 15,000 ರೂಪಾಯಿ. ಮತ್ತು ತೃತೀಯ ಬಹುಮಾನ ಇಬ್ಬರಿಗೆ 10,000 ರೂಪಾಯಿಗಳು. ಮತ್ತು ಎಲ್ರಿಗೂ ಸಮಾಧಾನಕರ ಬಹುಮಾನಗಳು ಇದೆ. ದೀಪಗಳನ್ನು ತಂದಿರ್ತಕ್ಕಂಥವ್ರು ಯಾರು ಹೋಗಬೇಡಿ, ಈ ಬಹುಮಾನಗಳನ್ನು ಪಡ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಒತ್ತಡ ಆಗಿದೆ ನನಗೆ ಗೊತ್ತು. ಸ್ವಲ್ಪ ತಾವುಗಳು ಸಹಕರಿಸಬೇಕು ಹೆಣ್ಮಕ್ಳು. ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ. ನಿಮ್ಗೆಲ್ರಿಗೂ ಸಮಾಧಾನಕರ ಬಹುಮಾನ ಇದೆ. ಎಲ್ಲರೂ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡು ಮತ್ತೆ ತೀರ್ಥ ಪ್ರಸಾದ ಸ್ವೀಕರಿಸಿ ಹೋಗಬೇಕು ಅಂತ. ನಮ್ಮ ಜಿಟಿ ಕೇಬಲ್ ಅಪ್ಪಿಯವರು ಇದನ್ನೆಲ್ಲ ದೂರದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಜಿಟಿ ಕೇಬಲ್ ಅಲ್ಲಿ ಹಾಕ್ತಾರೆ. ಇವತ್ತಿನ ದೀಪಾವಳಿಯನ್ನು ನೀವು ಜಿಟಿ ಕೇಬಲ್ ಅಲ್ಲಿ ನೋಡ್ಬೋದು. ಅವರು ಉಚಿತವಾಗಿ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಜಿಟಿ ಕೇಬಲ್ ಹೆಣ್ಮಕ್ಳು ಇವತ್ತು ಎಷ್ಟು ಸಂತೋಷವಾಗಿದ್ದಾರೆ. ಇದೇ ಸಂತೋಷ 100 ಕಾಲ ಇರಬೇಕು ಅಂತ ನಾನು ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಅಲಂಕರಿಸಿ ದೀಪಾರಾಧನೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಪರಮಾತ್ಮ ಅಂದರೆ ತಾಯಿ ಮಾರಮ್ಮ ಮತ್ತು ಸಲ್ಲಾಪುರಮ್ಮ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಿಧಾನಕ್ಕೆ ಹೋಗಿಮ್ಮ, ನಿಧಾನಕ್ಕೆ ಹೋಗಿ. ಏನು ತೊಂದರೆ ಇಲ್ಲ, ಮಳೆ ನಿಂತಿದೆ. ನಮಗೆಲ್ರಿಗೂ ಒಳ್ಳೇದು ಮಾಡಿದ್ದಾನೆ ವರುಣದೇವ. ಸ್ವಲ್ಪ ಹೊತ್ತು ಮಳೆ ಹೊಡೆದು ನಮ್ಮ ರಸ್ತೆಗಳಲ್ಲಿ ಇಷ್ಟೊತ್ತು ಇದ್ರಿ, ಸ್ವಲ್ಪ ನಿಧಾನಕ್ಕೆ ಹೋಗಿಮ್ಮ. ಮೇಲೆ ಮೇಲೆ ತಗಲುತ್ತೆ ಅಮ್ಮ, ನೋಡ್ಕೊಳ್ಳಿ. ಬಾಗ್ಲ ಹತ್ರ ಬರೋರೆಲ್ಲ ನೋಡ್ಕೊಂಡು ಹೋಗಿಮ್ಮ. ಬಾಗ್ಲ ಹತ್ರ ನೋಡ್ಕೊಳ್ಳಿ, ಬಗ್ಸ್ಕೊಂಡು. రాండ ఇడియండ వాళ్ళకి ఇడియండ ముందు ఇడియప్ప ఇడియండ తెలుగు ಅವರು ಇದ್ದಾರೆ.